ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಹಳೆ ವಿಡಿಯೋದಲ್ಲಿ ಕತೆಗಳು ಎಲ್ಲರೂ ನೀವು ಕೇಳಿದ್ರ, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ ಅಂತ ತಿಳಿದುಕೋತಾ ಮತ್ತೆ ಇನ್ನೊಂದು ಹೊಸ ಕತೆ ಜೊತೆ ನಾನು ಇವತ್ತು ನಿಮ್ಮ ಜೊತೆ ಮತ್ತೆ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ. ಹೊಸ ಕತೆ. ಈ ಕತೆಯನ್ನು ಕೇಳಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ ಕತೆ ಇನ್ನೂ ನಮಗೆ ಮಾಡೋದಕ್ಕೆ ಖುಷಿ ಆಗ್ತವೆ. ನನ್ನ ಹೆಸರು ಜೋನಾಲಿನ. ಇವಾಗ ಒಂದು ದಿನ ಒಂದು ಹಳ್ಳಿಯಲ್ಲಿ ಒಂದು ನಾಯಿ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಲ್ಲಿ ಅಲ್ಲೊಂದು ಮಾಂಸದ ಮೂಳೆ ಆ ನಾಯಿಗೆ ಕಾಣಿಸ್ತದೆ. ಆ ಮಾಂಸದ ಮೂಳೆ ನಾಯಿಗೆ ಕಾಣಿಸಿ ಅದಕ್ಕೆ ಬಹಳ ಖುಷಿ. ನಾಯಿಗೆ ಮಾಂಸ ಅಂದ್ರೆ ಬಹಳ ಖುಷಿ. ಆ ಮಾಂಸದ ಮೂಳೆ ಹತ್ತಿರ ಹೋಗಿ ಅದನ್ನು ತನ್ನ ಬಾಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇರುವಾಗ ಒಂದು ನದಿಯಲ್ಲಿ ಸೇತುವೆ, ಆ ಸೇತುವೆ ದಾಟಿ ಹೋಗುವಂಥ ದಾರಿ ಇರ್ತದೆ ಅವರಿಗೆ. ಆ ದಾರಿ ಹೋಗುತ್ತಿರುವಾಗ ಆ ಸೇತುವೆ ನಾಯಿ ಹೋಗುತ್ತಾ ಅಲ್ಲಿ ಅದು ಕೆಳಗೆ ಮುಖ ಮಾಡಿ ಕೆಳಗೆ ನೋಡ್ತದೆ. ಮುಖ ಮಾಡಿ ಕೆಳಗೆ ನೋಡಿದಾಗ ಅದರಲ್ಲಿ ಅದರದೇ ಮುಖ ಕಾಣಿಸ್ತದೆ. ನಾಯಿದ ಮುಖ ಪ್ರತಿಬಿಂಬ ನೀರಲ್ಲಿ ಕಾಣಿಸುವಾಗ ಅದನ್ನು ಅದನ್ನು ತಿಳಿದುಕೊಳ್ತದ, ಇದು ಬೇರೆದು ನಾಯಿ ಇಲ್ಲಿ ನದಿದಾಗ ಇದು ಬಲ್ಲಿ ಭಾಳ ದೊಡ್ಡದು ಅಂತ ಮೂಳೆ ಇದೆ, ಅದು ನನಗೆ ಬೇಕು ಅಂತ ಅದು ನೋಡಿ ಆ ನಾಯಿಗೆ ನೋಡಿ ಇದು ಕಿರಿಸ್ತದೆ. ಭೌ ಅಂತ ಬಾಯಿ ತೆರಿಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಅದು ಶುರು ಮಾಡಿದಾಗ ಇದರಲ್ಲಿ ಬಾಯಲ್ಲಿರುವಂಥ ಮೂಳೆ ಕೆಳಗೆ ನದಿಯಲ್ಲಿ ಜಾರಿ ಬಿದ್ದೋಯ್ತದೆ. ಆಮೇಲೆ ಅದು ನೋಡಿ ಸಪ್ಪಗೆ ಮುಖ ಮಾಡಿ ಮತ್ತೆ ಸೇತುವೆ ದಾಟಿ ಆಮೇಲೆ ನಿರಾಶೆಯಿಂದ ತನ್ನ ಹತ್ತಿರ ಇದ್ದಂದು ಮೂಳೆನೂ ನೀರಲ್ಲಿ ಹೋಯಿತು ಅಂತ ಬೇಜಾರಲಿಂದ ವಾಪಸ್ಸು ಹೋಗುತ್ತದೆ. ಒಂದಿನ ಒಬ್ಬ ರೈತನ ಹೊಲದಲ್ಲಿ ಕೆಲಸ ಮಾಡುವಾಗ ಒಂದು ನರಿ ಪ್ರತಿದಿನ ಒಂದು ಆ ಒಂದು ಹೊಲದಾಗಿಂದು ಎಲ್ಲ ಹಣ್ಣು ತರಕಾರಿ ಎಲ್ಲ ಕದ್ದು ತಿಂತಾ ಇರ್ತದ. ಆ ಹಣ್ಣು ಎಲ್ಲ ತಿಂದು ಹಾಳು ಮಾಡಿದ್ದು ಒಬ್ಬ ರೈತ ನೋಡಿ ಒಂದು ದಿನ ವಿಚಾರ ಮಾಡ್ತಾರ, ಹೇಗಾದರೂ ಆ ನರಿಗೆ ನಾನು ಹಿಡಿಬೇಕು ಅಂತ ವಿಚಾರ ಮಾಡಿ ಒಂದು ದಿನ ಒಂದು ಗೊಂಬೆ ರೆಡಿ ಮಾಡ್ತಾರೆ. ಅಂಟುಕೊಳ್ಳೋದು ಗೊಂಬೆ ರೆಡಿ ಮಾಡಿ ಆ ಹೊಲದಲ್ಲಿ ಇಕ್ತಾನೆ ರೈತ. ರಾತ್ರಿ ವೇಳೆ ಬಂದು ಅದು ಭಯದಿಂದ ನೀ ಯಾರು ಅಂದ್ರೆ ಅದಕ್ಕೂ ಗೊಂಬೆಗೂ ಮಾತು ಬರಲು. ಆಮೇಲೆ ಅದು ನೀ ನನಗೆ ದಾರಿ ಬಿಡು, ನಾ ಹಣ್ಣು ತಿಂತೆ ಅಂತ ನರಿ ಅದ್ರ ಜೊತೆ ಮಾತಾಡ್ತದೆ. ಆ ಗೊಂಬೆ ಮಾತಿಗೂ ಬರಲ್ದು. ಆ ಸಿಟ್ಟಿಗೆ ಮಂದಿ ಗೊಂಬೆಗ ನರಿ ಜೋರಾಗಿ ಹೊಡುತ್ತದೆ, ಕಾಲಿಂದ ಒದ್ರೆ ಒಂದು ಕಾಲು ಅದನ್ನೇ ಗೊಂಬೆ ಅಂಟಿಕೊಳ್ಳೋ ಗೊಂಬೆ ಅಂತ ಆ ಕಾಲಿ ಅದಕ್ಕೆ ಜಾಯಿಂಟಾಗಿ ಕೊಡ್ತದೆ, ಹಂಗೆ ಮೆದ್ದು ಕೊಡ್ತದೆ. ಮತ್ತು ಸಿಟ್ಟಿಗೆ ಬಂದು ಆಮೇಲೆ ಇನ್ನೊಂದು ಕಾಲಿಂದ ಮತ್ತೆ ಒದ್ದಿದ್ರೆ ಅದು ಆ ಕಾಲನ್ನು ಆ ಗೊಂಬೆಗೆ ಜೊತೆ ಅಂಟೇ ಇರ್ತದೆ. ಇನ್ನೂ ಸಿಟ್ಟಿಗೆ ಬಂದು ನೀ ನನ್ನನ್ನೇ ಅಂಟ್ಕೋತಿ ಅಂತ ಜೋರಾಗಿ ಒಂದು ತಲೆಯಿಂದ ಹೊಡಿತದೆ. ತಲೆಯಿಂದ ಹೊಡೆದಾಗ ಅದು ಸಹ ಪೂರ ಅವ್ರದ್ದು
ಆ ಗೊಂಬೆ ಜೊತೆ ನರಿ ಅದಕ್ಕೆ ಅಂಟಿಕೊಂಡು ಇರ್ತದೆ. ಅಂಟಿಕೊಂಡಿದ್ದನ್ನು ನೋಡಿ ಆಮೇಲೆ ಗೊಂಬೆಗೂ ನರಿ ಇದು ಅಂಟಿಕೊಳ್ಳೆ ಗೊಂಬೆದಂತಂದು ಪ್ಲ್ಯಾನ್ ಮಾಡಿ ಅದರಿಂದ ಉಪಾಯ ಮಾಡ್ಕೊಂಡು ಹೊರಗೆ ಬರ್ತದೆ. ಬಿಡಿಸ್ಕೊಂಡು ಜೋರಾಗಿ ಅದ್ರ ಜೊತೆ ಬಿಡಿಸ್ಕೊಂಡು ಹೊರಗೆ ಬರ್ತದೆ ಅದು. ಆಮೇಲೆ ಸ್ವಲ್ಪ ಅದ್ರದ್ದು ಬಾಲ ಅಲ್ಲೇ ಆಗ್ತದೆ. ಗೊಂಬೆ ಜೊತೆನೇ ಕಟ್ಟಾಗಿ ಅದು ಬಿಡಿಸ್ಕೊಂಡು ಹಿಡಿ ಬರ್ತದೆ. ಬಿಡಿಸ್ಕೊಂಡು ಹಿಡಿ ಬಂದು ಒಂದು ಬಂಡೆ ಮೇಲೆ ಸುಡು ಬಿಸಿಲಲ್ಲಿ ಇರ್ತದೆ. ಆ ಸುಡುವ ಬಿಸಿಲನ್ನು ಇದ್ದಾಗ ಒಂದು ಬಂಡೆ ಮೇಲೆ ಹೋಗಿ ಅದು ಕೂಡ್ತದೆ. ಕುಂತಾಗ ಸ್ವಲ್ಪ ಅದು ಬಾಲದಾಗಿಂದು ಹನಿ ರಕ್ತ ಬಂದು ಆ ಬಾಲ ಅದಕ್ಕೆ ಮೆತ್ತು ಕೊಡ್ತು. ಆ ಬಂಡೆಗೆ ಮೆತ್ತು ಕುಂತ್ರಿ ಅದು ಮನಸ್ಸಿನಲ್ಲೇ ದೇವ್ರ ಹತ್ರಕ್ಕೆ ಹೋಗ್ಬೋದು. ನನಗೆ ಹಿಂಗೆ ಪ್ರಾಬ್ಲಮ್ ಆಯಿತು ದೇವರೇ, ಒಂದೆರಡೇ ಹನಿ ಮಳೆ ಹನಿ ಬಂದ್ರೆ ಇದೆಲ್ಲ ಹಸಿಯಾಗಿ ನನ್ನ ಬಾಲ ಏನು ಬರ್ತದ, ಇದು ಬಂಡೆ ಬಿಟ್ಟು ಕೊಡ್ತದ ಹಸಿಯಾಗಿನಂತಂತ ಹೇಳ್ತದ. ಅದು ಮನಸ್ಸಲ್ಲಿರುವಾಗ ಅದು ಎರಡೇ ಹನಿ ಮಳೆ ಸುರಿತದೆ. ಮಳೆ ಹನಿ ಸುರಿದಾಗ ಅದು ಖುಷಿಯಾಗಿ ಓಡಿ ಹೋಗಿ ಎಲ್ಲ ಅವ್ರದ್ದು ಗೆಳೆಯರಿಗೆ ಕರ್ಕೊಂಡು ಅದು ಪೂಜೆನೂ ಮಾಡಕ್ಕೆ ಬರ್ತದೆ. ಮಳೆ ಹನಿ ಮಾಡುವಂಥ ಆ ಬಂಡೆಗೂ ಪೂಜೆ ಮಾಡ್ತದೆ ಎಲ್ಲ ಬಂದು. ಆಮೇಲೆ ಮತ್ತೊಂದು ದಿನ ಅದು ಉಪಾಯ ಮಾಡಿಕೊಂಡು ರಾತ್ರಿ ಹಣ್ಣು ತಿಲ್ಲಕ್ಕೆ ಬರ್ತಾಳೆ ರೈತನ ಹೊಲಕ್ಕೆ. ಆ ಹೊಲಕ್ಕೆ ಬಂದಾಗ ರೈತ ಒಂದು ವಿಚಾರ ಮಾಡ್ತಾನೆ, ಅದು ಬರೋದು ಹೆಂಗೆ ಬರ್ತದೆ ನೋಡಬೇಕು ಅಂತ ಒಂದು ಗಿಡದ ಕೆಳಗೆ ಕೂಡ್ತಾರೆ. ಕುಂತಾಗ ಆಮೇಲೆ ಬಂದ ನರಿ ಹಣ್ಣೆಲ್ಲ ತಿನ್ನುವಾಗ ಅದು ಆ ರೈತ ಹೋಗಿ ಅದ್ರದ್ದು ಕಾಲು ಹಿಡಿದುಕೊಳ್ತಾನೆ. ಕಾಲು ಹಿಡಿದುಕೊಂಡಾಗ ಆ ರೈತನಿಗೆ ನರಿ ಅಂತದ, ನೀ ನನ್ನ ಕಾಲು ಹಿಡ್ದಿಲ್ಲ, ಅದು ಗಿಡದ್ದು ಮರದ್ದು ಬೇರು ಹಿಡ್ಕೊಂಡಿದೆ, ನನ್ನ ಕಾಲ ನನ್ನ ಹತ್ರನೇ ಇದೆ ಅಂತ ಹೇಳ್ತದೆ. ಆ ರೈತಗೆ ನರಿಗೆ ನಂಬಿ ಹೌದಾ ಅಂತಂತು ಅಂದ್ಕೊಂಡು ಅವ್ರದ್ದು ಅವು ನರಿ ಖಾಲಿ ಇರ್ತಾವ. ಆದ್ರೂ ನರಿ ಏನು ಬೇರು ಹಿಡ್ದಿದ್ದು ಗಿಡದು ಅಂತಂದಾಗ ಅವು ಮೋಸ ಮಾಡಿದಾಗ ರೈತ ಅದ್ರ ಕಾಲು ಬಿಟ್ಟಾಕ್ತಾನೆ. ಕೈದಾಗಿಂದು ಕಾಲು ಬಿಡುವಾಗ ಅದು ಮತ್ತೆ ನಕ್ಕಿ, ನೀನು ಹುಚ್ಚನಾಗಿದ್ದಿ ಮನುಷ್ಯ, ನನ್ನ ಕಾಲೇ ಇದ್ದೀವವು ಅಂತಂದು ಅದು ನರಿ ಗುಳ್ಳೆ ನರಿ ಇರ್ತದೆ, ಅದು ಓಡಿ ಹೋಗ್ತದೆ. ರೈತಗ ಮೋಸ ಮಾಡ್ತದೆ. ಇವು ಕಥೆಗಳು ಚೆನ್ನಾಗಿರ್ತವೆ. ಸಣ್ಣ ಮಕ್ಕಳಿಗೆ ನೀವು ನೋಡುವಾಗ ಇವು ಕಥೆಯನ್ನು ಕೇಳಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ ಕಥೆಯನ್ನು ಹೇಳುತ್ತೇನೆ ಜಾಸ್ತಿ. ಪ್ರತಿಯೊಂದು ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೋನಾ ಅಲ್ಲಿನ ಯೂಟ್ಯೂಬ್ ಚಾನೆಲ್ ಕಥೆಗಳು ಇರ್ತವೆ, ಕೇಳ್ರಿ. ಹಳೆದ್ದು ಇವಾಗಿಂದು ಎರಡು ಯೂಟ್ಯೂಬ್ ಚಾನಲ್ ಇವೆ. ಒಂದು ಸರ್ತಿ ನೀವು ಚೆಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೋನಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಹೊಸ ಚಾನಲ್, ಹೊಸ ವೀಡಿಯೋಗಳು ನೀವು ಯಾವಾಗೂ ಕೇಳ್ರಿ. ಇನ್ನೂ ಜಾಸ್ತಿ ಕತೆ ಪ್ರತಿ ದಿನ ವಾರ ಒಂದೊಂದು ಹೊಸ ಕತೆ ಬರ್ತವೆ, ಕೇಳ್ರಿ.
ಥ್ಯಾಂಕ್ ಯು.